ಹಾಯ್ ಫ್ರೆಂಡ್ಸ್, ಇದು ನಿನ್ನೆ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಆಗಿರ್ತದೆ. ಇವತ್ತಿನ ಈವ್ನಿಂಗ್ ಇವೆಂಟ್ಗೆ ನಾ ಈ ಒಂದು ಔಟ್ಫಿಟ್ ಹಾಕ್ಕೊಂಡು ರೆಡಿ ಆಗಿದ್ದೆ ರೀ. ಇದನ್ನು ನಾನು ಆನ್ಲೈನ್ ಇನ್ಸ್ಟಾ ಪೇಜ್ನಿಂದ ಆರ್ಡರ್ ಮಾಡಿದ್ದು. ಕ್ವಿಕ್ಕಾಗಿ 10 ಮಿನಿಟ್ಸಲ್ಲಿ ಲೈಟ್ ಮೇಕಪ್ ಮಾಡಿಕೊಂಡು ಹಸ್ಬೆಂಡ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ. ನಾನು ಶೂಟ್ ಮಾಡಬೇಕಾದ್ರೆ ರುದ್ರನೂ ಬಂದ. ರುದ್ರನಿಗೆ ಇವತ್ತು ಕುರ್ತಾ ಪೈಜಾಮ ಹಾಕಿ ರೆಡಿ ಮಾಡಿದ್ದೀರಿ. ಆ್ಯಕ್ಚುಲಿ ರುದ್ರವ್ರು ಅರ್ಜುನ್ ಇಬ್ಬರು ಮಂದಿ ಸೇಮ್ ಔಟ್ಫಿಟ್ ಹಾಕ್ಕೊಂಡಿದ್ದೀರಿ ಇವತ್ತು. ನಾನು ವಿಡಿಯೋ ಶೂಟ್ ಮಾಡೋದು ಹಸ್ಬೆಂಡ್ ಗೊತ್ತಿರಲಿಲ್ಲ ರೀ. ಅವ್ರು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಆಮೇಲೆ ಗೊತ್ತಾದ ತಕ್ಷಣ ನೀವೇ ನೋಡಿರಿ ಅವ್ರ ರಿಯಾಕ್ಷನ್ ಹೆಂಗದ ಅಂಥೇಳಿ. ಇಲ್ಲಿ ರುದ್ರ ಅವ್ನ ತಮ್ಮನ ಡೈಪರ್ ಬ್ಯಾಗ್ ರೆಡಿ ಮಾಡಲಿಕ್ಕೆ ನಂಗೆ ಹೆಲ್ಪ್ ಮಾಡ್ಲಿಕ್ಕತ್ತಾನ. ನಾನು ಅವನಿಗೆ ಗೈಡ್ ಮಾಡ್ಲಿಕ್ಕತ್ತಿದ್ದೆ ರೀ. ಅವ್ನು ಬನಾನಾ, ಡೈಪರ್ಸ್, ಅರ್ಜುನ್ ಸಿಪ್ಪರ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ನಮ್ಮ ಡೆಸ್ಟಿನೇಷನ್ಗೆ ಹೊರಟ್ವಿ ರೀ. ಇಲ್ಲಿ ನೋಡ್ರಿ ಅರ್ಜುನ ಮತ್ತು ರುದ್ರ ಸೇಮ್ ಡ್ರೆಸ್ ಹಾಕ್ಕೊಂಡು ಹೆಂಗೆ ಕಾಣ್ಲಿಕ್ಕತ್ತಾರ ಅಂತ ಹೇಳ್ರಿ. ಇವತ್ತು ಈವ್ನಿಂಗ್ ನಮ್ಮನ್ನ ಯಾರು ಹೋಸ್ಟ್ ಮಾಡ್ಲಿಕ್ಕತ್ತಾರಲ್ಲ ಅವ್ರ ಮನೆ ದೂರಿಂದ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ ನೋಡ್ರಿ. ಎಲ್ಲ ಅರೇಂಜ್ಮೆಂಟ್ಸ್ನು ಭಾಳ ಚಲೋದಂಗೆ ಮಾಡಿದ್ರಿ ಅವರು. ನಮ್ಮೆಲ್ಲ ಫ್ರೆಂಡ್ಸ್ ಬಂದಿದ್ರಲ್ಲಿ ಎಲ್ಲರೂ ಎತ್ನಿಕ್ ವೇರ್ ಒಳಗೆ ಭಾಳ ಚಂದ ಕಾಣಿಸ್ಲಿಕ್ಕತ್ತಿದ್ರು. ಅರೇಂಜ್ಮೆಂಟ್ಸ್ ಎಲ್ಲ ನೋಡಿದ ಮೇಲೆ ಒಂಥರ ಫೆಸ್ಟಿವ್ ವೈಬ್ಸ್ ಫೀಲ್ ಆಗ್ಲಿಕ್ಕತ್ತೈತೆ ರೀ. ಎಲ್ಲ ಕಡೆ ಲೈಟ್ಸು, ಪಟಾಕಿ ಎಲ್ಲ ನೋಡಿ ತುಂಬ ಖುಷಿ ಆಯ್ತು ರೀ. ಸ್ವಲ್ಪ ಹೊತ್ತಾದ ತಕ್ಷಣ ಎಲ್ಲರಿಗೂ ಗೇಮ್ ಸೆಕ್ಷನ್ ಓಪನ್ ಆಯ್ತು ರೀ. ಎಲ್ಲರಿಗೂ ಗೇಮ್ಸ್ ಕಂಡಕ್ಟ್ ಮಾಡ್ಲಿಕ್ಕತ್ತಿದ್ರು. ಬಟ್ ಅರ್ಜುನ್ ಸಲುವಾಗಿ ನಾನು ಯಾವುದೂ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ನೋಡಿದ್ರೆ ಮಕ್ಕಳೆಲ್ಲ ಅರೇಂಜ್ಮೆಂಟ್ಸ್ನ ಸ್ವಲ್ಪ ಹೊತ್ತಾದಮೇಲೆ ಹೆಂಗೆ ಚೆಲ್ಲಾಪಲ್ಲಿ ಮಾಡಿದ್ರು ನೋಡ್ರಿ ನೀವೇ. ಅರ್ಜುನ್ ಅವ್ನ ಕುರ್ತಾ ಪೈಜಾಮ ಒಳಗೆ ಭಾಳ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ಲಿಕ್ಕತ್ತಿದ್ರಿ. ಹಾಗಾಗಿ ನಾನು ಅವ್ನು ಕರ್ಕೊಂಡು ಹೋಗಿ ಅವ್ನು ಡ್ರೆಸ್ ಚೇಂಜ್ ಮಾಡಿ ನಾರ್ಮಲ್ ಡ್ರೆಸ್ ಹಾಕಿ ಕರ್ಕೊಂಡು ಹೊರಗಡೆ ಬಂದೆ ರೀ. ಎಲ್ಲರೂ ಎಷ್ಟು ಚಂದ ಎಂಜಾಯ್ ಮಾಡ್ಲಿಕ್ಕತ್ತಾರ ನೋಡ್ರಿ. ದೀಪಾವಳಿ ಹಬ್ಬ ಅಂದ್ರೆ ಹಂಗೆ ಅಲ್ರಿ. ನಾವು ಸಣ್ಣಾಗಿರ್ಬೇಕಾದ್ರೆ ಈ ಹಬ್ಬಕ್ಕೆ ವೇಟ್ ಮಾಡ್ತಿದ್ವಿ. ಹೊಸ ಡ್ರೆಸ್ ಮನ್ಯಾಗ ಫರಾಳೆಲ್ಲ ಮಾಡ್ತಾರೋ, ಚಕ್ಲಿ ಎಲ್ಲ ತಿನ್ನಕ್ಕೆ ಸಿಗ್ತೈತೆ ಅಂತೇಳಿ ಎಷ್ಟು ಎಂಜಾಯ್ ಮಾಡ್ತಿದ್ವಿ ಅಲ್ರಿ. ಮಕ್ಕಳಿಗೋಸ್ಕರ ಇಲ್ಲಿ ಹೊರಗಡೆ ಸ್ಕ್ರೀನ್ ಪ್ಲೇ ಅರೇಂಜ್ಮೆಂಟ್ ಮಾಡಿದ್ರಿ. ಪ್ಲೇ ಹೌಸ್, ಟೆಂಟ್ ಹೌಸ್ ಭಾಳಷ್ಟು ಟಾಯ್ಸ್ ನೆಟ್ಟಿದ್ರು ಮಕ್ಕಳನ್ನ ಬ್ಯುಸಿ ಇಡೋ ಸಲುವಾಗಿ. ಇದಾದಮೇಲೆ ನಾವು ನನ್ನ ಫ್ರೆಂಡ್ಸ್ಗೆಲ್ಲ ದೀಪಾವಳಿ ವಿಶಸ್ ಹೇಳಿ, ಆಮೇಲೆ ನನ್ನ ಫೇವ್ರೇಟ್ ಪಾನಿಪುರಿ, ಪಾವ್ ಭಾಜಿ, ದೋಸೆ ಎಲ್ಲನೂ ತಿಂದ್ಕೊಂಡು ಎಕ್ಸ್ಕ್ಯೂಸ್ ಹೇಳಿ ನಾವು ಮನೆ ಕಡೆ ಹೊರಟ್ವಿ ರೀ. ಮನೆಗೆ ಬಂದು ಫ್ರೆಶ್ನಪ್ ಆಗಿ ನಾಳೆ ಲಕ್ಷ್ಮೀ ಪೂಜೆ ಸಲುವಾಗಿ ಹೆಂಗೆ ಡೆಕೋರೇಷನ್ ಮಾಡಬೇಕು, ಏನು ಮಾಡಬೇಕು ಅಂತ ನಾನು ನನ್ನ ಹಸ್ಬೆಂಡಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕತ್ತೀವಿ ರೀ. ಅರ್ಜುನ್, ರುದ್ರ 2 ಮಂದಿ ಜನನ ಮಲಗಿಸಿ ನಾವು ಈ ಕೆಲಸ ಮಾಡ್ಲಿಕ್ಕತ್ತಿದ್ದೀವಿ ರೀ. ಈ ವಿಷಯದಲ್ಲಿ ನನ್ನ ಹಸ್ಬೆಂಡ್ ನನಗಿಂತನೂ ಜಾಸ್ತಿ ಪರ್ಫೆಕ್ಷನ್, ಮಿಸ್ಟರ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ರೀ. ಅವರಿಗೆ ಪ್ರತಿಯೊಂದು ಕೆಲಸ ಅವರಿಗೆ 100% ಎಫರ್ಟ್ ಆಗಿ ಹಾಗೆ ಇರಬೇಕು ಅಂತ ಅನ್ನೋ ವ್ಯಕ್ತಿತ್ವ ಅವ್ರದ್ದು ರೀ. ನಂದು ಒಂದು ಸ್ವಲ್ಪ ಹೆಂಗಾದರೂ ಅಡ್ಡಿಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅನ್ನೋಳು ನಾನು ರೀ. ಏನೂ ಮಾಡೋಕ್ಕಾಗಲ್ಲ ರೀ. ಆಪೋಸಿಟ್ಸ್ ಅಟ್ರ್ಯಾಕ್ಟ್. ಇವತ್ತಿಗೆ ಇಷ್ಟೇ ರೀ. ಸಿಗ್ತೀನಿ ನಾಳೆ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟಾಟಾ. ಥ್ಯಾಂಕ್ ಯು ಸೋ ಮಚ್.